ಅನುಕೂಲ ಆದಾಗ ಅವ್ರು ಕೇಳೋದಕ್ಕೆ ಹಕ್ಕಿದೆ. ಅದು ನಿಯಮಾನುಸಾರ ಇದ್ರೆ ಅವರ ಬೇಡಿಕೆನೂ ಕೂಡ ಈಡೇರಿಸ್ತೇವೆ ನಾವು. ಈಗ ನೀವು ಹೇಳ್ದಂಗೆ ಎಷ್ಟು ಅಕ್ವೈರ್ ಆಗಿದೆ ಎಷ್ಟು ಅಕ್ವೈರ್ ಆಗಿಲ್ಲ ಅಂತ ಗೊತ್ತಿಲ್ಲ ಅಂತ ಅವಾರ್ಡ್ ನೋಟಿಸ್ ಎಲ್ಲ ಇರ್ತದೆ, ಸ್ಕೆಚ್ ಇರ್ತದೆ, ಎಕ್ಸ್ಟೆಂಟ್ ಇರ್ತದೆ. ಅದೇನು ವಿಶೇಷವಾಗಿ ಬೇರೆ ಅವ್ರು ಹೇಳ್ತಾರೆ ಹಾಗೆಲ್ಲ ಮಾಡಲ್ಲ. ಇಂಡಿವಿಜುವಲ್ ಆಗಿ ಯಾರ್ದಾದ್ರೂ ದೂರುಗಳಿದ್ರೆ ಅವ್ರಿಗೆ ಏನಾದ್ರು ತೊಂದರೆಗಳಾಗಿದ್ರೆ ಅದನ್ನ ಪರಿಹಾರ ಮಾಡ್ತೀವಿ. ಅಂಥದನ್ನ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಿಕ್ಕೆ ಹೇಳಿ. ಅಲ್ಲಿ ನೋಡಿ ಏನಾಗಿತ್ತು ಅಂತ ಹೇಳಿದ್ರೆ, ಅದು ಬಹಳ ವರ್ಷದಿಂದ ಸ್ಟೇಟ್ ಗೌರ್ಮೆಂಟ್ ಪೋರ್ಷನ್ ಕೊಟ್ಟಿಲ್ಲ ಅಂತ ಹೇಳಿ ಅರೌಂಡ್ 60 crores ಕೊಡಬೇಕು ಅಂತ ಹೇಳಿ ಅವ್ರಿಗೆ ಒಂದು ಡಿಮ್ಯಾಂಡ್ ಲೆಟರ್ ಬರ್ಬಿಟ್ಟು ಇಟ್ಕೊಂಡಿದ್ರು. ಇವರು ಯಾರು ಅದಕ್ಕೆ ಗಮನ ಹರಿಸಿರ್ಲಿಲ್ಲ. ಆ ನಂತರ ನಾನು ಒಂದೆರಡು ಬಾರಿ ಬಂದಾಗ ನೀವುಗಳು ಪ್ರಸ್ತಾಪ ಮಾಡಿದ್ರಿ. ಅದನ್ನು ನಾನು ನ್ಯಾಷನಲ್ ಲೆವೆಲ್ನೆಲ್ಲ ಕರೆಸಿ ಮಾತಾಡಿದಾಗ ಅವರು ಸ್ವಲ್ಪ ಕೆಲಸ ಶುರು ಮಾಡಿದ್ರು. ಅದನ್ನು ಫಾಸ್ಟಾಗಿ ನಡೀತಾ ಇರಲಿಲ್ಲ. ಆ ನಂತರ ನನಗೆ ಈಗ ಸೋಮಣ್ಣ ಮಂತ್ರಿ ಆಗಿ ಬಂದ ಮೇಲೆ ನಮಗೆ ಒಂದು ಅನುಕೂಲನೂ ಆಯಿತು. ನಾನು ಅವರು ರೈಲ್ವೆ ತಗೊಳ್ತಿದ್ದಂಗೆ ನಾನು ಇಮಿಡಿಯೇಟಾಗಿ ಅವ್ರು ಫೋನು ಮಾಡಿ ಮಾತಾಡಿದೆ. ನಂತರ ಪತ್ರನೂ ಕಳಿಸಿದೆ. ಪತ್ರಕ್ಕೆ ಅವರು ಉತ್ತರನೂ ಬರೆದ್ರು. ಆಮೇಲಿಂದ ಅವರು ಅಧಿಕಾರಿಗಳು ಸಭೆ ಅಲ್ಲೇ ಕರೆದ್ರು. ಅವರು ಕರೆದು ಈ ಥರ ಇದೆ, ದುಡ್ಡು ಕಟ್ಟಿಲ್ಲ ಅಂತೆ, ನಾವು ಲೆಟರ್ ಕಳಿಸ್ತೀವಿ, ದುಡ್ಡು ಕೊಡಿಸಿ ಸ್ಟೇಟ್ ಗೌರ್ಮೆಂಟ್ದು ಅಂತ ಹೇಳಿ ನಾನು ಅದಕ್ಕೆ ಹೇಳಿದೆ, ಪತ್ರ ಬರೀರಿ, ದುಡ್ಡು ಕಳ್ಸೋದಕ್ಕೆಲ್ಲ ಮಾಡೋಣ. ಆಲ್ಟರ್ನೇಟಿವ್ ಏನಿದೆ ಅಂದರೆ, ಈಗ ಎವ್ರಿ ಇಯರ್ ರೈಲ್ವೆ ಅವರು ಸ್ಟೇಟ್ ಗೌರ್ಮೆಂಟ್ಗೆ ರಾಯಲ್ಟಿ ಕೊಡ್ತಾರೆ. ಎವ್ರಿ ಇಯರ್ ಬರ್ತದೆ. ಆ ರಾಯಲ್ಟಿಲಿ ಇಟ್ಕೊಂಡ್ಲಿ ಯಾರು ಬೇಡ ಅಂತಾರೆ. ಅದರಿಂದ ನಿಮ್ಮ ಹತ್ರನೇ ದುಡ್ಡು ಇರ್ತದಲ್ಲಪ್ಪ ನೀವು. ಯಾಕೆಂದರೆ ನನಗೆ ಎಕ್ಸ್ಪೀರಿಯನ್ಸ್ ಏನಂದರೆ, ನಾನು ಅಲ್ಲೊಂದು ನಮ್ಮ ಇದರಲ್ಲಿ ಒಂದು ಮ್ಯಾಂಡ್ ಲೆವೆಲ್ ಕ್ರಾಸಿಂಗ್ ಮಾಡಿಸಿದೆ. ಮ್ಯಾಂಡ್ ಲೆವೆಲ್ ಕ್ರಾಸಿಂಗ್ ಮಾಡುವಾಗ 20 ಕೋಟಿ ಕಟ್ಟಬೇಕು ಅಂತ. ನಾನು ಟೌನ್ ಪಂಚಾಯತಿ ಅಧ್ಯಕ್ಷ ಇದ್ದೆ. ನಮ್ದೆಲ್ಲ ರೆವಿನ್ಯೂ ಇರೋದೇ ಒಂದು 60-70 ಲಕ್ಷ. ಅಲ್ಲಿ 20 ಕೋಟಿ ಕಟ್ಟು ಎಲ್ಲಿಂದ ತಂದು ಕಟ್ಟೋದು? ಸೊ ಆಗ ರೈಲ್ವೆನಲ್ಲಿ ಈ ರೀತಿ ಒಂದು ತೀರ್ಮಾನ ಮಾಡೋದು. ಸ್ಟೇಟ್ ಗೌರ್ಮೆಂಟ್ ಅವ್ರು ಕಟ್ಟಬೇಕು, ಲೋಕಲ್ ಬಾಡಿ ಅವ್ರದ್ದು ಕಟ್ಟಕ್ಕೆ ಅವ್ರದ್ದು ರೆವಿನ್ಯೂ ಇರೋದಿಲ್ಲ. ಆಗ ನಾನು ಏನು ಮಾಡಿಸ್ದೆ ಅಂತ ಹೇಳಿದ್ರೆ, ಸ್ಟೇಟ್ ಗೌರ್ಮೆಂಟ್ ಅಂಡರ್ಟೇಕಿಂಗು ಕೊಡಿಸ್ತೀನಿ, ನೀವು ಅವ್ರ ರಾಯಲ್ಟಿ ದುಡ್ಡು ಇಟ್ಕೊಳ್ಳಿ ಅಂತೇಳಿ. ಆಗ 20 ಕೋಟಿ, ಇವತ್ತಿಂದ 20 ಕೋಟಿ ಅಲ್ಲ, ಅವತ್ತಿಂದ 20 ಕೋಟಿಯಿಂದ ಇವತ್ತಿಂದ 200 ಕೋಟಿ. ಆ 20 ಕೋಟಿ ಹಣನ ನೀವು ನಮ್ಮ ರಾಯಲ್ಟಿನಲ್ಲಿ ಇಟ್ಕೊಳ್ಳಿ ಅಂತ ಹೇಳಿ ಅದನ್ನು ಗೇಟನ್ನು ಮ್ಯಾಂಡ್ ಲೆವೆಲ್ ಕ್ರಾಸಿಂಗ್ನ ಮಾಡಿಸ್ದೆ. ಆ ಅನುಭವದ ಮೇಲೆ ಇದಕ್ಕೂ ಸಲಹೆ ಹೇಳಿದೆ. ಹೌದು ಮಾಡ್ಬೋದು ಅಂತ ಅವ್ರ ಆಫೀಸರ್ ಹೇಳಿದ್ರು ಅಂತೇಳಿ ಕೆಲಸ ತುರ್ತಾಗಿ ಈಗ ಶುರು ಮಾಡಿಸ್ತೀನಿ ಅಂತ ಒಪ್ಕೊಂಡಿದ್ದಾರೆ. ನೋಡಿ, ಈಗ ಯಾರು ಏನಾದ್ರು ಹೇಳ್ಕೊಂಡ್ಲಿ, ನಮ್ಮ ಕೇಂದ್ರದಿಂದ ಇರ್ತಕ್ಕಂಥ ಕಾಂಗ್ರೆಸ್ ಹೈಕಮಾಂಡು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಗ್ಯಾರಂಟಿಗಳ ಬಗ್ಗೆ ಯಾರು ಮಾತಾಡಕೂಡದು, ಯಾವುದೇ ಗ್ಯಾರಂಟಿ ವಾಪಸ್ ತೆಗಿತೀವಿ ಅನ್ನೋದು ಇಲ್ಲ, ಏನಿಲ್ಲ, ಇರೋವನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ಸ್ಪಷ್ಟವಾಗಿ ನಿರ್ದೇಶನ ಕೊಟ್ಟಿದ್ದಾರೆ. ನಾನು ಕೂಡ ಸಾರ್ವಜನಿಕರಿಗೆ ಮತ್ತು ಏನು ಫಲಾನುಭವಿಗಳಿಗೆ ಹೇಳ್ತಕ್ಕಂಥದ್ದು, ಗ್ಯಾರಂಟಿ ವಿಚಾರದಲ್ಲಿ ಯಾವುದೇ ಅನುಮಾನ ಇಟ್ಕೋಬೇಕಾಗಿಲ್ಲ. ಏನು ನಾವು ಚುನಾವಣಾ ಪೂರ್ವದಲ್ಲಿ ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ದೋ ಆ ಪ್ರಕಾರ 5 ಗ್ಯಾರಂಟಿ ಜಾರಿ ಮಾಡಿದ್ದೀವಿ. ಅದು ನಿರಂತರವಾಗಿ ಜಾರಿ ಇದ್ದೇ ಇರುತ್ತೆ. ಅವ್ರಿಗೆ ಹೇಳ್ತಾರೆ ಏನು ಹಾಕಲ್ಲ ಅಂತ ಹೇಳ್ತಾ ಇದ್ದೀವಲ್ಲ, ಈಗ ಏನಿದೆ ಆ ಯಥಾಸ್ಥಿತಿ ಮುಂದುವರಿಯುತ್ತೆ. ಹೈಕಮಾಂಡ್ನವರೇ ಬಂದು ಇಲ್ಲಿ ಎಲ್ಲಾ ಮಂತ್ರಿಗಳನ್ನ ಕರೆಸಿ ಸೂಚನೆ ಕೊಟ್ಟು ಹೋಗಿದ್ದಾರೆ. ನೋಡಿ, ಒಬ್ಬೊಬ್ಬ ಮಂತ್ರಿ ಆದಾಕ್ಷಣ ಯಾರು ಅವರ ವೈಯಕ್ತಿಕ ಅಭಿಪ್ರಾಯ ಹೇಳ್ಬಾರ್ದು ಅಂತ ಅಲ್ಲ, ಗೊತ್ತಾಯ್ತಾ? ನೋಡಿ, ಈಗ ನೀವೀಗ ಕೂತಿರ್ತೀರಿ, ಇದರಿಂದ ಸರ್ಕಾರಕ್ಕೆ ಹೊರೆ ಆಗಲ್ವಾ ಅಂತ ಕೇಳಿದ್ರೆ ನಾನು ಆಗಲ್ಲ ಅಂತ ಹೇಳಕ್ಕಾಗ್ತದ? ಆಗುತ್ತೇನೆ ಹೇಳಿ. ಮತ್ತೆ ಹೊರೆ ಆಗೋದಾದ್ರೆ ಯಾಕೆ ಇಟ್ಟಿದ್ದೀರಿ, ತೆಗೀರಿ ಅಂತೀರಿ ಆಮೇಲೆ ನೀವೇನೆ. ಅದರಿಂದ ಮಾತಿನಲ್ಲಿ ಆ ರೀತಿಯ ಒಂದು ಮಾತು ಬಂದಿರಬಹುದು, ಬಂದಿದ್ರು ಕೂಡ ಅದು ವೈಯಕ್ತಿಕ ಅಭಿಪ್ರಾಯ. ಯಾವುದೇ ಕಾರಣಕ್ಕೆ ಎಲ್ಲಿದೆಯಲ್ಲೋ ನೀರನ್ನ ಕೊಡ್ಲ. ಅದರಿಂದ
ಯಾವುದೇ ಕಾರಣಕ್ಕೆ ಸತೀಶ್ ಜಾರಕಿಹೊಳಿ ಏನೇ ಗೊಂದಲ ಉಂಟಾಗುವ ಮಾತಿರ್ಬೋದು, ಮಾತಿಲ್ಲದೆ ಇರ್ಬೋದು, ಯಾವುದೇ ಗ್ಯಾರಂಟಿಗಳ ಬಗ್ಗೆ ಯಾವುದೇ ಕಂಡೀಷನ್ ಹಾಕೋದಾಗ್ಲಿ, ಯಾವುದೇ ರೀತಿಯ ನಿಲ್ಲಿಸ್ತಕ್ಕಂಥದ್ದಾಗಲಿ ಅದು ಇಲ್ಲ. ಅದ್ರ ಬಗ್ಗೆ ಮೊನ್ನೆ ಬಂದಾಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಇದ್ರು ಆ ಸಭೆಯಲ್ಲಿ. ಕೆ.ಸಿ. ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರಿಬ್ಬರು ಕೂಡ ಹೇಳಿದ್ದಾರೆ, ಯಾವುದೇ ರೀತಿಯಲ್ಲಿ ಗ್ಯಾರಂಟಿಗಳ ಬಗ್ಗೆ ಯಾವುದೇ ರೀತಿಯ ಒಂದು ಗೊಂದಲ ಸೃಷ್ಟಿ ಆಗಕೂಡದು, ಅದು ಪೂರ್ಣವಾಗಿ ನಾವು ಜಾರಿ ಮಾಡಲೇಬೇಕು ಅಂತ ಹೇಳಿ. ಯಾರಾದ್ರೂ ಹೇಳಿದ್ರ ನಿಮ್ಗೆ? ಎಲ್ಲಿ ಅದೇನಪ್ಪ ನನಗೆ ಗೊತ್ತಿಲ್ಲ. ನಿಮ್ಗೇನ ಗೊತ್ತಿಲ್ಲ ಹೇಳೋದು ಅಂತ ಕೇಳ್ಕೊಂತೀನಿ. ಈಗ DCM ಅವು ಇವು ಎಲ್ಲ ಹೈಕಮಾಂಡ್ಗೆ ಗಮನಕ್ಕೆ ತಂದಿದ್ದೀವಿ. ಈಗ ಅವ್ರು ಏನ್ ತೀರ್ಮಾನ ತಗೊಳ್ತಾರೆ ತಗೊಳ್ಳಲಿ, ನೋಡೋಣ. ಡೆಲ್ಲಿಗೆ ನೋಡಿ, ಮಹದೇವಪ್ಪ ಹೋಗಿರೋದು, ಸತೀಶ್ ಜಾರಕಿಹೊಳಿನೂ ಹೋಗಿ ಒಂದೇ ದಿವಸದಲ್ಲಿ ಬಂದವ್ರೆ. ಬೆಳಗ್ಗೆ ಹೋದ್ರು, ರಾತ್ರಿ ಬಂದ್ರು, ರಾತ್ರಿನೇ ವಾಪಸ್ ಬಂದಿದ್ದಾರೆ. ಏನಕ್ಕೆ ಹೋಗಿದ್ರು ಅಂದ್ರೆ, ಗಡ್ಕರಿ ಅವರು PWDನಲ್ಲಿ ಈ ರೋಡ್ಸ್ಗಳು ಕೆಲವು ವೈಡನಿಂಗ್ಗೆ, ಹೊಸ ಪ್ರಪೋಸಲ್ಗೆ, ಅಪ್ಗ್ರೇಡೇಷನ್ಗೆ ಅವನ್ನೆಲ್ಲನೂ ಕೂಡ ಅವರೊಂದು ಮೀಟಿಂಗ್ ಕರೆದಿದ್ರು ಮಂತ್ರಿಗಳದ್ದು, PWD ಮಂತ್ರಿಗಳು. ಆ ಸಭೆಗೆ ಹಾಜರಾಗೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಹೋಗಿದ್ರು. ಅವ್ರ ಜೊತೆಯಲ್ಲಿ ಮಹದೇವಪ್ಪನವರು ಇದ್ದ PWD ಮಂತ್ರಿಗಳಾಗಿ ಅವ್ರಿಗೆ ಇನ್ನೂ ಹೆಚ್ಚು ಅನುಭವ ಇದೆ ಅಂತ ಹೇಳಿ ಅವ್ರ ಜೊತೆಯಲ್ಲಿ ಅವ್ರನ್ನೂ ಕರ್ಕೊಂಡು ಹೋಗಿದ್ರು. ಅಷ್ಟು ಬಿಟ್ಟರೆ ಅದಕ್ಕೆ ರಾಜಕೀಯ ಲೇಪನ ಆಗ್ತದೆ. ಯಾರು ಮುನಿಯಪ್ಪನವ್ರು ಡೆಲ್ಲಿ ಅವ್ರ ಸ್ವಂತ ಊರಲ್ಲಿ, ಸ್ವಂತ ಮನೆಯಲ್ವೇನ್ರಿ ಅವರಿಗೆ 7 ಬಾರಿ MP ಇದ್ದವರು. ಅದರಿಂದ ಅವ್ರು ಡೆಲ್ಲಿಗೆ ಹೋಗೋದು ಏನಪ್ಪ ಅಂದರೆ, ನಾನು ತುಮಕೂರಿಂದ ಹಾಸನಕ್ಕೆ ಬಂದಂಗೆ ಅವ್ರು ಬೆಂಗಳೂರಿಂದ ಡೆಲ್ಲಿಗೆ ಹೋಗೋದು, ಅಷ್ಟು ಅವರಿಗೆ ಬಹಳ ಸುಲಭ ಅದು. ಕಾರ್ಪೊರೇಷನ್ ಮಾಡಿಸ್ತೀವ್ರಿ. ಈಗ ಗ್ರಾಮೀಣ ನಮ್ಮಲ್ಲಿ 25 ಹಳ್ಳಿಗಳು ಅದು ನಗರಸಭೆಗೆ ಸೇರ್ಕೊಂಡು ಅಲ್ಲೇ ಆ ಟೈಮ್ನಲ್ಲಿ ಕೆಲವುಗೆಲ್ಲ ಏನು ಇದು ಪ್ಲಾನ್ಗಳಿವೆ, ಅಂದ್ರೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಹಾಗೆ ಈ ಸ್ವತ್ತುಗಳು ಆಗಿದೆ. ಆದ್ರೆ ನಗರಸಭೆಯಲ್ಲಿ ಈ ಸ್ವತ್ತುಗಳು ಆಗ್ಬೇಕು ಅಂತ ಅಂದ್ರೆ ಅಲ್ಲಿ ಕಂಪಲ್ಸರಿ ಆಗಿ ಊಡದ್ದು ಇದೆಲ್ಲ ಲೇಔಟ್ ಕೇಳ್ತಾರೆ. ಇಲ್ಲ ಅದು ಇಲ್ಲ, ಮೊನ್ನೆ ಅದು ಕಮಿಷನರ್ ಕ್ಲಿಯರ್ ಹೇಳಿದ್ರು, ಈ ಸ್ವತ್ತಿದ್ರೆ ಸಾಕು ಪಂಚಾಯತಿದು ನಗರಸಭೆ ಖಾತೆ ಕೊಡ್ತಾರೆ. ಏನಾಗಿದೆ ಶಾಸಕರೇ ಅಂದ್ರೆ, ಹೊಸ ಸಿಸ್ಟಮ್ ಹಳೆ ಸಿಸ್ಟಮ್ ಅಡ್ಜಸ್ಟ್ ಆಗಿರ್ತಾರೆ. ಈಗ ಆಯ್ತು, ಅದು ಎಲ್ಲ ಕಡೆ ನೋಡ್ರಿ, ಹೊಸ ಸಮಸ್ಯೆಗಳು, ಹೊಸ ತೀರ್ಮಾನಗಳಾದಾಗ ಉದ್ಭವ ಆಗ್ತವೆ. ಆ ಸಮಸ್ಯೆಗಳಿಗೆ ಪರಿಹಾರನೂ ಕೂಡ ಕಂಡುಕೊಳ್ಳೋಣ. ಆ ಪರಿಹಾರ ಇಲ್ಲದೆ ಇರೋ ಯಾವುದೇ ಸಮಸ್ಯೆ ಉದ್ಭವ ಆಗೋದಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.